ಹೀಗೆ ಮೈ ಮರೆತು ನಿಂತರೆ ಯಾವ ಕೆಲಸವೂ ಆಗುವುದಿಲ್ಲ. ನಾನು ಬಂದಿದ್ದು ನಿನಗೆ ಕತ್ತಿ ವರಸೆ ಹೇಳಿಕೊಡಲು, ಹೀಗೆ ಪ್ರೀತಿ ಮಾಡುತ್ತಾ ಕಾಲ ಕಳೆಯುವುದಕ್ಕಲ್ಲ. ಏನು ಸಿಕ್ಕ ಖುಷಿಯಲ್ಲಿ 4 ಪ್ರೀತಿಯ ಮಾತುಗಳನ್ನಾಡಿದೆ. ಆದರೆ ನೀನು ಯಾವಾಗಲೂ ನನ್ನ ದೂರ ಹೋಗುವುದಕ್ಕೆ ಕಾಯುತ್ತಿರುತ್ತೀಯ ಅಲ್ಲವೇ? ಮೊದಲು ಮಾಡಬೇಕಾದ ಕೆಲಸವನ್ನು ಮಾಡಬೇಕು. ಏನಿದನ್ನು ಕಲಿಯಲೇಬೇಕು ಜಮದಗ್ನಿ. ಯುದ್ಧ ತಂತ್ರಗಳಲ್ಲಿ ಧನುರ್ಬಾಣ ಎಷ್ಟು ಮುಖ್ಯವೋ ಕತ್ತಿ ವರಸೆಯೂ ಅಷ್ಟೇ ಮುಖ್ಯ ಜಮದಗ್ನಿ. ನೀನು ಇದರಲ್ಲಿ ಪರಿಣತಿ ಹೊಂದಿದರೆ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜಮದಗ್ನಿ. ಈಗ ಅಭ್ಯಾಸ ಪ್ರಾರಂಭಿಸೋಣ. ನೋಡು, ಕತ್ತಿಯನ್ನು ಹಿಡಿದುಕೊಳ್ಳುವುದಕ್ಕೂ ಒಂದು ವಿಧಾನವಿದೆ. ಅದನ್ನು ಹಾಗೆ ಹಿಡಿದುಕೊಂಡರಷ್ಟೇ ಕತ್ತಿ ಕೈಯಿಂದ ಜಾರುವುದಿಲ್ಲ. ನೋಡು, ಹೀಗೆ ಹಿಡಿದುಕೋ. ನನಗೆ ನಿನ್ನ ಬಗ್ಗೆ ಬಹಳ ಹೆಮ್ಮೆ ಇದೆ ಜಮದಗ್ನಿ. ನೀನು ಇದೊಂದು ವಿದ್ಯೆಯನ್ನು ಕಲಿತು ಬಿಟ್ಟರೆ ಕಾರ್ತವೀರ್ಯ ಏನು? ಯಾರೇ ಬಂದರೂ ಅವರೆಲ್ಲರೂ ನಿನ್ನ ಮುಂದೆ ಸೋಲುತ್ತಾರೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿಜ, ಆದರೆ ನಮ್ಮಿಬ್ಬರ ಪ್ರೀತಿ ನಿನ್ನ ಕೆಲಸಕ್ಕೆ ಅಡ್ಡಿಯಾಗಬಾರದಲ್ಲ. ಅರ್ಥವಾಗುತ್ತದೆ ರೇಣುಕೆ. ನಾವು ಮೊದಲು ನಮ್ಮ ಗುರಿಯನ್ನು ತಲುಪಬೇಕು. ನಮ್ಮ ತಂದೆ ತಾಯಿಯರ ಆಸೆಯನ್ನು ಈಡೇರಿಸಬೇಕು. ಅದಕ್ಕೆ ಒತ್ತಾಸೆಯಾಗಿ ನೀನು ನನ್ನ ಜೊತೆಗೂಡಿದ್ದೀಯ. ನನ್ನ ಬೇಕು ಬೇಡಗಳನ್ನು ತಿಳಿಸಿ ಹೇಳುತ್ತಿದ್ದೀಯ. ನನಗೆ ನಿನ್ನ ಮೇಲೆ ಪ್ರೀತಿ ಮಾತ್ರವಲ್ಲ ರೇಣುಕೆ, ಅದಕ್ಕಿಂತ ಹೆಚ್ಚಿನ ಗೌರವವಿದೆ. ನೀನು ಈ ಜಗತ್ತಿನ ಅಪ್ರತಿಮ ಯೋಧನಾಗಬೇಕು. ನಿನ್ನನ್ನು ಕಂಡು ನಿನ್ನ ತಂದೆ ತಾಯಿಯರು ಹೆಮ್ಮೆ ಪಡಬೇಕು. ನೀನು ಹೋದ ಕಡೆಯಲ್ಲೆಲ್ಲ ಚರಿತ್ರೆ ಸೃಷ್ಟಿಯಾಗಬೇಕು ಜಮದಗ್ನಿ. ಆಗ ಮಾತ್ರ ನಮ್ಮಿಬ್ಬರ ಪ್ರೀತಿ ಸಾಕಾರಗೊಳ್ಳಲು ಸಾಧ್ಯ. ನಾನು ನಿನಗೆ ಮಾತು ನೀಡುತ್ತೇನೆ ರೇಣುಕೆ. ನಿನ್ನ ಮಾತನ್ನು ನಾನು ನಡೆಸಿಕೊಡುತ್ತೇನೆ. ಏನಾಗುತ್ತಿದೆ ನನಗೆ? ನನ್ನೊಳಗೆ ಎಂತಹ ಇದು ಸಂಚಲನ, ಏನೋ ಒಂದು ಥರದ ಸಂಕಟ. ಈ ರೀತಿ ಎಂದೂ ಆಗಿದ್ದೇ ಇಲ್ಲ. ಇಷ್ಟು ವಿಚಿತ್ರವಾದ ಅನುಭವ ಆಗುತ್ತಿರುವುದು ಇದೇ ಮೊದಲು. ಜಮದಗ್ನಿ, ಧ್ಯಾನ ಮುಗಿಯಿತೆ. ಭೋಜನ ಸಿದ್ಧವಾಗಿದೆ, ಸ್ವೀಕರಿಸು ಬಾ ಕಂದ. ಮಗನೇ, ಏಕಿಷ್ಟು ಬೇಸರದಲ್ಲಿದ್ದಿ? ಏನಾಯಿತು? ನಿನ್ನ ಆರೋಗ್ಯ ಸರಿ ಇಲ್ಲವೇ? ಎಲ್ಲೆಲ್ಲೋ ಓಡಾಡುತ್ತಿರುತ್ತೀಯ. ಏನೋ ಕೆಟ್ಟ ಗಾಳಿ ಸೋಕಿರಬೇಕು ಅಷ್ಟೇ. ಮೊದಲು ನಿನಗೆ ದೃಷ್ಟಿ ತೆಗೆಯುತ್ತೇನೆ, ನಂತರ ಕಷಾಯ ಮಾಡಿಕೊಡುತ್ತೇನೆ. ಒಳಗೆ ಬಾ. ಹಾಗೇನೂ ಇಲ್ಲ ಅಮ್ಮ, ನೀನು ಸುಮ್ಮನೆ ಗಾಬರಿ ಆಗಬೇಡ. ನನಗೆ ಏನಾಗುತ್ತಿದೆ ಎಂದು ನನಗೆ ತಿಳಿಯುತ್ತಿಲ್ಲ. ಅಂಥದ್ದೇನಾಯಿತು ಕಂದ?
ಈಗ ನನ್ನನ್ನು ಏನು ಕೇಳಬೇಡ ಅಮ್ಮ. ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ. ಎಲ್ಲಿಗೆ ಹೊರಟೆ? ದಿನವಿಡೀ ಸುತ್ತಾಡುವುದು ಸಾಕಾಗುವುದಿಲ್ಲವೇ ನಿನಗೆ? ಈ ಹೊತ್ತಿನಲ್ಲಾದರೂ ಇಲ್ಲೇ ಇರು, ಮಾತು ಬೇಡ. ನೀನೆಲ್ಲೂ ಹೋಗಬೇಕಾಗಿಲ್ಲ. ಜಗತ್ತಿನ ಯಾವ ಸಮಸ್ಯೆಯನ್ನು ನೀನು ಬಗೆಹರಿಸಬೇಕಾದ ಅವಶ್ಯಕತೆ ಇಲ್ಲ. ಸುಮ್ಮನೆ ಆಶ್ರಮದಲ್ಲಿದ್ದರೆ ಸಾಕು. ಹೊರಗೆ ಕಾಲಿಟ್ಟರೆ ಎಚ್ಚರ. ಕೌಶಿಕೆ, ಹೇಳಿ ರಾಣಿ ಅವರೇ. ನಿಮ್ ಮುಖ ನೋಡಿದ್ರೆ ತುಂಬಾ ಗಾಬರಿಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾಕೆ, ಏನಾಯ್ತು? ನೀನು ರೇಣುಕೇನ ಎಲ್ಲಾದ್ರೂ ನೋಡಿದೆಯೇ? ಈಗಂತೂ ಎಲ್ಲೂ ನೋಡ್ಲಿಲ್ಲ. ಹಾ, ಬೆಳಗ್ಗೆ ಹೊರಗೆ ಹೋಗ್ತಿರೋದನ್ನ ನೋಡಿದೀನಿ. ಮಹಾರಾಣಿಯವರೇ, ಮಹಾರಾಣಿಯವರೇ, ಮಹಾರಾಣಿಯವರೇ. ಕೌಶಿಕಿ, ಏನಾಯ್ತು? ಏಕೆ ಹೀಗೆ ಕಿರ್ಚಿಕೊಳ್ಳುತ್ತಿದ್ದೀಯಾ? ನಿಮ್ಗೊಂದು ಸಂತೋಷದ ಸುದ್ದಿ ತಂದಿದ್ದೀನಿ. ಹೌದೇ? ಹಾಗಾದರೆ ಅದೇನೆಂದು ಬೇಗ ಹೇಳಿ. ಯುವರಾಣಿ ಅವರು ಇಷ್ಟೊತ್ತಾದ್ರೂ ಅರಮನೆಗೆ ಬಂದಿಲ್ವಂತೆ. ರಾಣಿ ಇಂದುಮತಿ ಅವರೇ ನನಗೆ ಸುದ್ದಿ ಹೇಳಿದ್ದು. ಖಂಡಿತ ಯುವರಾಣಿ ಅವರು ಅವ್ರ ಗೆಳೆಯನ್ ಜೊತೆಗೆ ಇರ್ತಾರೆ. ಇದೇನಾದರೂ ನಿಜವಾಗಿದ್ದರೆ ಈ ವಿಷಯವನ್ನು ದೊಡ್ಡದು ಮಾಡಲೇಬೇಕು. ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಈಗಲೇ ಹೋಗಿ ಮಹಾರಾಜರ ಹತ್ರ ರೇಣುಕೆ ಅವರು ಅರಮನೇಲಿ ಇಲ್ಲ ಅಂತ ಹೇಳಿ. ಆಮೇಲೆ ನೋಡಿ ಏನಾಗತ್ತೆ ಅಂತ. ಭೇಷ್ ಕೌಶಿಕಿ, ಭೇಷ್. ಒಳ್ಳೆಯ ಉಪಾಯವನ್ನೇ ನೀಡಿದ್ದೀಯ. ಇದನ್ನ ಹೇಳೋದಕ್ಕೆ ಓಡೋಡ್ ಬಂದೆ. ಈ ವಿಷಯನ ಮಹಾರಾಜರು ಕೇಳಿದ್ರೆ ಸಿಟ್ಟಾಗ್ತಾರೆ. ರೇಣುಕೆ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಹುಟ್ಟತ್ತೆ. ಆಮೇಲೆ ನೀವು ಆಡಿದ್ದೇ ಆಟ. ಮಹಾರಾಣಿಯವರೇ, ಇದು ನನಗೇನಾ? ಹೌದು, ನಿನಗೆ. ಒಳ್ಳೆ ಸುದ್ದಿಯನ್ನೇ ತಂದಿದ್ದೀಯ. ಹೀಗೆ ನಿತ್ಯವೂ ಒಳ್ಳೆ ಸುದ್ದಿಯನ್ನು ತರುತ್ತಿದ್ದರೆ ನಿನಗೆ ಉಡುಗೊರೆ ಸಿಗುತ್ತಲೇ ಇರುತ್ತದೆ. ರೇಣು, ನಾವು ಜೊತೆಗಿದ್ರೆ ಅಪಾಯ ಇರಲ್ಲ ಅಂತಂದರೆ ನಾವೀಗ ಯಾವುದೋ ತೊಂದರೆ ಸಿಕ್ಕಾಕೊಂಡಿದ್ದೀವಿ ಅಂತ ಅರ್ಥನಾ? ನನಗೂ ಅದೇ ಯೋಚನೆ ಆಗುತ್ತಿದೆ ಎಲ್ಲಮ್ಮ. ಯಾವುದೋ ಅಗೋಚರವಾದ ಶಕ್ತಿ ನಮ್ಮನ್ನು ತಡೆಯುವುದಕ್ಕೆ ಪ್ರಯತ್ನಿಸುತ್ತದೆ. ಅದಕ್ಕಾಗಿಯೇ ನಮಗೆ ಈ ರೀತಿಯ ವಿಚಿತ್ರವಾದ ಅನುಭವವಾಗುತ್ತದೆ. ಆದರೆ ಇಲ್ಲಿ ಅಂಥದ್ದೇನೂ ನಮ್ಮ ಕಣ್ಣಿಗೆ ಕಾಣ್ತಿಲ್ವಲ್ಲ ರೇಣುಕೆ? ಇಲ್ಲ ಏನಮ್ಮ, ಏನೋ ಇದ್ದೇ ಇದೆ. ಅದಕ್ಕಾಗಿಯೇ ನಮಗೆ ಹೀಗೆ ಆಗುತ್ತದೆ. ಹಾಗಾದರೆ ಈಗ ನಾವು ಏನು ಮಾಡೋದು? ಹೇಗಿಲ್ಲಿಂದ ಮನೆಗೆ ಸೇರ್ಕೊಳ್ಳೋದು? ಮಲೇಶ, ಮಲೇಶ, ಏನಕ್ಕ ನೀನು ಇಷ್ಟೊತ್ತಲ್ಲಿ ಎದಳ ಮೇಲೆ ನಿದ್ದೆ ಬರ್ತಿದೆ, ಸುಮ್ಮನೆ ಹೋಗಕ್ಕ. ಅಯ್ಯೋ, ನಿನ್ ನಿದ್ದೆ ಮನೆ ಹಾಳಾಗ. ಎದಳ ಮೇಲೆ ಬೆಳಗಾದ್ಮೇಲೆ ಹೇಳ್ತೀನಿ, ಸುಮ್ಮನೆ ನಿದ್ದೆ ಮಾಡಕ್ ಬಿಡಕ್ಕ. ಅಯ್ಯೋ, ಕರ್ಮ ನಿಂದು. ಅದ್ ಸರಿ,
ಎಲ್ಲಮ್ಮ ನೋಡ್ದಾ? ದಿನ ನೋಡ್ತಿದ್ದೀನಲ್ಲ, ಅದರಲ್ಲೇನು ಹೊಸ್ತು? ಅಯ್ಯೋ ಅದಲ್ಲ ಕಣೋ, ಈಗೆಲ್ಲಾದ್ರೂ ನೋಡ್ದಾ ಅಂತ ಕೇಳಿದೆ. ಯಾಕೆ ಅವಳೇನು ಮನೇಲಿಲ್ವ ಇವಾಗ? ನಾನು ಕೇಳ್ತಾ ಇದೀಯಾ? ಎಲ್ಲ ಕಡೆ ನೋಡಿದೆ ಕಣೋ, ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋ ಅಳ್ಳಿಯಕ್ಕೆ ಹೋಗಿರ್ಬೇಕಕ್ಕ. ದೇವು ಥರ ರಾತ್ರಿ ಎಲ್ಲ ಕಾಡೆಲ್ಲ ಸುತ್ತಾಡ್ತಾ ಇರ್ತಾಳೆ. ಸುಸ್ತಾದ್ರೆ ಅವಳೇ ಬರ್ತಾಳೆ. ಹೋಗಕ್ಕ, ಹೋಗಿ ಮಲ್ಕೊ. ಅಕ್ಕ, ಏನಂದೆ ನೀನು? ಎಲ್ಲಮ್ಮ ಕಾಣ್ತಾ ಇಲ್ಲ ಅಂತ ಅಲ್ವಾ? ಹೌದು ಕಣೋ. ಎಲ್ಲಿ ಹೋಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಭೈರವನ್ನ ಭೇಟಿಯಾಗಕ್ಕೆ ಹೋಗಿರ್ತಾಳೆ. ಇರು, ಇವತ್ತು ಭೈರವನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಮಲೇಶ, ಎಲ್ಲಿಗೆ ಹೋಗ್ತಿದ್ಯಾ? ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನನ್ಗಲ್ಲ ಅಕ್ಕ. ಇಷ್ಟೆಲ್ಲ ಆದ್ಮೇಲೆ ಅವನ ಜೊತೆ ಸರ್ಸಾಡಕ್ಕೆ ಹೋಗಿದ್ದಾಳಲ್ಲ, ಅವಳಿಗೆ. ನೋಡು, ನೀನು ಹೋಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅವಳ ಬಂಡವಾಳನ ನಾನಿವತ್ತು ಬಯಲು ಮಾಡ್ತೀನಿ. ಇಷ್ಟು ದಿನ ಯಾರ ಕೈಗೂ ಸಿಗಾಕೊಳ್ದೆ ಮೆರೀತಾ ಇದ್ಲು. ಇವತ್ತು ಅವಳ ಬಂಡವಾಳ ನಿಮ್ಮ ಬಾವನ ಮುಂದೆನೇ ಬಯಲಾಗತ್ತೆ. ನೋಡ್ತಾ ಇರು. ಇಷ್ಟು ಹೊತ್ತಾದರೂ ಬರದೇ ಇರುವಂತಹ ಕೆಲಸ ಅವಳಿಗೆ ಏನಿದೆ? ಇತ್ತೀಚೆಗೆ ಅವಳು ಹದಗೆಡುತ್ತಿದ್ದಾಳೆ. ಮಂತ್ರಿಗಳು, ರೇಣುಕೆ ಕಾಣೆಯಾಗಿರುವ ವಿಚಾರ ಗೌಪ್ಯವಾಗಿರಬೇಕು. ಹೊರಗೆ ಯಾರಿಗೂ ತಿಳಿಯಬಾರದು. ತಿಳಿಯುತ್ತೆ? ಆಗಲಿ ಮಹಾಪ್ರಭು. ಸ್ವಾಮಿ, ಎತ್ತ ಕಡೆಗೆ ಹೊರಟಿರಿ? ರೇಣುಕೆಯನ್ನು ಹುಡುಕಲು. ಸ್ವಾಮಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ರೇಣುಕೆ ಇನ್ನೇನು ಬಂದೇ ಬಿಡುತ್ತಾಳೆ. ನೀವಿಷ್ಟು ಆಕ್ರೋಶದಲ್ಲಿ ಹೊರಡಬೇಡಿ. ಇಂದುಮತಿ, ನಿನಗೇನಾದರೂ ತಲೆ ಕೆಟ್ಟಿದೆಯೇ? ನಿನಗೆ ನಿನ್ನ ಮಗಳ ಮೇಲೆ ಅದೆಷ್ಟು ಭರವಸೆ ಇರಬಹುದು, ಆದರೆ ಅವಳು ಅಪಾಯದಲ್ಲಿದ್ದರೆ ಏನು ಗತಿ? ಯಾರೋ ಮಲಗಿರೋ ಹಾಗಿದೆ. ಅವರನ್ನು ಕೇಳಿದ್ರೆ ಎಲ್ಲವ್ವ ಇಲ್ಲಿ ಹೋಗಿರ್ಬೋದಾ ಅನ್ನೋದು ಗೊತ್ತಾಗುತ್ತೆ. ಕೇಳಿ ನೋಡೋಣ. ಬೇಡ ಬೇಡ, ಎಷ್ಟು ದೂರದಿಂದ ನಡೆದು ಬಂದು ಇಲ್ಲಿ ಮಲಗಿದರೋ ಏನೋ, ಆಯಾಸ ಆಗಿರುತ್ತೆ. ನಾವೇ ಹುಡುಕಿ ನೋಡೋಣ. ನೀವು ಹೀಗೆ ಹೋಗಿ, ನಾನು ಈ ಕಡೆ ನೋಡ್ತೀನಿ. ಇದು ನಿನ್ಗೆ ಕೊನೆ ಎಚ್ಚರಿಕೆ. ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೋಗು, ಇಲ್ಲ ನಾನು ಸಾಯ್ತೀನಿ ಅನ್ನೋ ಹಾಗಿದ್ರೆ ಸಾಯಿ. ಸಾಯುವುದು ನಾನಾ ಅಥವಾ ನೀವ? ನೋಡಿಯೇ ಬಿಡೋಣ.
ಮಹಾ ಮಾಯಾವಿಯನ್ನೇ ಸೋಲಿಸಿ ಬಿಟ್ಟರು. ಈಗ ನಿನಗೆ ಸಮಾಧಾನವಾಯಿತೇ ದೇವಿ? ಅವರ ಪರಾಕ್ರಮವನ್ನು ನೋಡಿ ಬಹಳ ಸಂತೋಷವಾಯಿತು ಸ್ವಾಮಿ. ಎಲ್ಲಿ ಏನಾಗಿ ಬಿಡುತ್ತದೋ ಎನ್ನುವ ಸಣ್ಣ ಅಂಜಿಕೆ ಇತ್ತು. ಆದರೆ ಈಗ ಅವೆಲ್ಲವೂ ದೂರವಾಗಿ ಮನಸ್ಸು ಪ್ರಶಾಂತವಾಯಿತು. ಸತ್ಯ, ನ್ಯಾಯ, ಧರ್ಮ ಎನ್ನುವುದು ಎಂದಿಗೂ ಸೋಲುವುದಿಲ್ಲ ಎಂದು ನಾನು ನಿನಗೆ ಮೊದಲೇ ಹೇಳಿರಲಿಲ್ಲವೇ ದೇವಿ? ಒಳ್ಳೆಯವರಿಗೆ ಕಷ್ಟಗಳು ಎದುರಾಗುವುದು ಸಹಜ ದೇವಿ. ಆದರೆ ಅವರು ಸಂಚಯಿಸಿದ ಪುಣ್ಯಗಳು ಅವರಿಗೆ ರಕ್ಷಣಾ ಕವಚವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಇದಕ್ಕೆ ರೇಣುಕೆ ಹಾಗೂ ಯಲ್ಲಮ್ಮರ ಜೀವನವೇ ಪ್ರತ್ಯಕ್ಷ ನಿದರ್ಶನ. ಇನ್ನಾದರೂ ಅವರ ಬಾಳು ಹಸನಾಗಿದ್ದರೆ ನನಗಷ್ಟೇ ಸಾಕು ಸ್ವಾಮಿ. ದೇವಿ, ರೇಣುಕೆ ಹಾಗೂ ಯಲ್ಲಮ್ಮರು ಭುವಿಯಲ್ಲಿ ಅವತರಿಸಿದ ದೈವ ಸ್ವರೂಪರು. ಏನೇ ಕಷ್ಟಗಳು ಎದುರಾದರೂ ಅವರ ರಕ್ಷಣೆ ಅವರಿಗೆ ಕಷ್ಟವಾಗುವುದಿಲ್ಲ. ದಿನ ಕಳೆದಂತೆ ಅವರ ಶಕ್ತಿಗಳೂ ಸಹ ಅವರೊಂದಿಗೆ ವೃದ್ಧಿಸುತ್ತವೆ. ಹಾಗೆಯೇ ಅವರಿಗೆ ಎದುರಾಗುವ ಶತ್ರುಗಳೂ ಸಹ ಹೆಚ್ಚಾಗುತ್ತಾ ಹೋಗುತ್ತಾರೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ದೇವಿ. ಹಾಗಿದ್ದರೆ ಇವರ ಈ ಹೋರಾಟಕ್ಕೆ ಕೊನೆಯೇ ಇಲ್ಲವೇ ಸ್ವಾಮಿ? ಇದು ನಿತ್ಯ ನೂತನವಾಗಿ ನಡೆಯುತ್ತಲೇ ಇರುತ್ತದೆ. ಸಮಾಜದ ಉದ್ಧಾರಕ್ಕಾಗಿ ಜನಿಸಿದವರು ಸುಖವನ್ನು ತ್ಯಜಿಸಲೇಬೇಕು. ಆಗಾಗ ಇಂತಹ ಸನ್ನಿವೇಶಗಳನ್ನು ಎದುರಿಸಲೇಬೇಕು. ಆಗಲೂ ಹೀಗೆಯೇ ಅದೆಲ್ಲವನ್ನೂ ಅವರು ಹಿಮ್ಮೆಟ್ಟಿ ಮುನ್ನುಗ್ಗಬೇಕು. ಆಗಲೇ ಅವರ ಬದುಕು ಸಾರ್ಥಕವಾಗುವುದು. ಅವರ ಹುಟ್ಟಿನ ಉದ್ದೇಶವೂ ಸಹ ಸಂಪೂರ್ಣಗೊಳ್ಳುವುದು. ಚಿಂತಿಸಬೇಡ ದೇವಿ, ನಿನ್ನ ಅಂಶಗಳು ಸರ್ವಶಕ್ತ. ಅವರಿಂದ ಎಲ್ಲವೂ ಸಾಧ್ಯವಿದೆ. ನನಗೆ ನಂಬಿಕೆ ಇದೆ ಸ್ವಾಮಿ. ಅವರು ಜಗತ್ತನ್ನೇ ಗೆಲ್ಲುವಷ್ಟು ಬೆಳೆಯುತ್ತಾರೆ ಎಂದು. ಅವರ ಲೀಲೆಗಳನ್ನು ನೋಡುವುದೇ ಸಂತೋಷ. ಅವರು ಯಾವಾಗಲೂ ಯಾರ ಮುಂದೆಯೂ ಸೋಲದೆ ಗೆಲ್ಲುತ್ತಲೇ ಇರಬೇಕು. ಚಿಂತಿಸಬೇಡ ದೇವಿ, ನಿನ್ನ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. ಸರಿ ಸರಿ, ಆಗಿ ಹೋದದರ ಬಗ್ಗೆ ಹೆಚ್ಚು ಮಾತನಾಡುವುದು ಬೇಡ. ನಿಮಗಾರಿಗೂ ಏನೂ ಅಪಾಯವಾಗಿರಲಿಲ್ಲವಲ್ಲ, ಅಷ್ಟೇ ಸಾಕು. ನೀಲಕಂಠ, ಸೈನಿಕರಿಗೆ ಹೇಳಿ ಈ ರಾಕ್ಷಸನ ದೇಹವನ್ನು ವಿಲೇವಾರಿ ಮಾಡಿಸು. ಹಾಗೆಯೇ ಸುತ್ತಲೂ ಇರುವ ಹಳ್ಳಿಗಳಿಗೆ ಇವನಿಂದ ಏನಾದರೂ ತೊಂದರೆ ಆಗಿದೆಯೇ ಎಂದು ವಿಚಾರಿಸು. ಹಾಗೆಯೇ ಇನ್ನೊಂದು ಮಾತು, ಈ ರಾಕ್ಷಸ ಸತ್ತಿರುವ ವಿಷಯ ಹಳ್ಳಿಯ ಜನರಿಗೆ ತಿಳಿಯುವುದು ಬೇಡ. ಸುಮ್ಮನೆ ಭಯಗೊಳ್ಳಬಹುದು.